1978 ಮಳೆಗಾಲದ ಗಾಢ ರಾತ್ರಿ. ಬೆಂಗಾಲ್ನ ಕಾಡುಗಳ ನಡುವೆ ಮರೆತು ಹೋಗಿರುವ ಹಳ್ಳಿ ಶ್ಯಾಮಪುರ. ಮಳೆಹನಿ ಮಣ್ಣಿನ ಮೇಲೆ ಬಿದ್ದಾಗ ಅದು ಸಾಮಾನ್ಯ ಶಬ್ದ ಅಲ್ಲ, ಅದು ಎಚ್ಚರಿಕೆಯಂತೆ ಕೇಳಿಸುತ್ತಿತ್ತು. ಹಳ್ಳಿಯ ವೃದ್ಧರು ಹೇಳುತ್ತಿದ್ದರು, ಈ ಊರು ಜೀವಂತವಲ್ಲ, ಇದು ಶಾಪದ ನೆರಳಲ್ಲಿ ಬದುಕುತ್ತಿದೆ. ಪ್ರತಿ ಮನೆಯ ಬಾಗಿಲು ರಾತ್ರಿ 11ಕ್ಕೆ ಮುಚ್ಚುತ್ತದೆ ಮತ್ತು 12 ಹೊಡೆಯುತ್ತಿದ್ದಂತೆ ಹಳ್ಳಿ ಸಂಪೂರ್ಣ ಕತ್ತಲೆಗೆ ಒಳಗಾಗುತ್ತದೆ. ಯಾಕೆಂದರೆ ಆ ಸಮಯದಲ್ಲಿ ಒಂದು ಕಿರೀಟಧಾರಿ ಆತ್ಮ ಸಂಚರಿಸುತ್ತದೆ. ಕೋಲ್ಕತ್ತಾದಲ್ಲಿ ಇತಿಹಾಸ ಅಧ್ಯಯನ ಮಾಡುತ್ತಿದ್ದ ಯುವಕ ಅರ್ಜುನ್ ಸೇನ್. ಅವನಿಗೆ ಕೇವಲ ಪುಸ್ತಕಗಳ ಆಸಕ್ತಿಯಲ್ಲ, ಅವನಿಗೆ ಸತ್ಯದ ಮೇಲೆ ಮದ್ದು ಹೋಗಿರುವ ಆಸಕ್ತಿ. ಒಂದು ದಿನ ಅವನಿಗೆ ಒಂದು ಹಳೆಯ ದಿನಚರಿ ಸಿಕ್ಕಿತು. ಅದರ ಕೊನೆಯ ಸಾಲು ಹೀಗಿತ್ತು: ರಾಜ ದೇವೇಂದ್ರ ಸತ್ತಿಲ್ಲ, ಅವನು ಕಾಯುತ್ತಿದ್ದಾನೆ. ಈ ಒಂದು ಸಾಲು ಅವನ ಬದುಕನ್ನೇ ಬದಲಿಸಿತು. ಅರ್ಜುನ್ ತನ್ನ ಬ್ಯಾಗ್ ಹಿಡಿದು ಶ್ಯಾಮಪುರದತ್ತ ಪ್ರಯಾಣ ಆರಂಭಿಸಿದ. ಶ್ಯಾಮಪುರ ತಲುಪಿದಾಗ ಮಳೆ ಸುರಿಯುತ್ತಿತ್ತು. ಒಂದು ಮರದ ಕೆಳಗೆ ನಿಂತಿದ್ದಳು ನಂದಿನಿ. ಬಿಳಿ ಸೀರೆ, ಕಣ್ಣುಗಳಲ್ಲಿ ದುಃಖ, ಆದರೂ ಅವಳಲ್ಲೊಂದು ಅಜ್ಞಾತ ಶಕ್ತಿಯಿತ್ತು. ಅವಳು ಕೇಳಿದಳು, ನೀವಿಲ್ಲಿ ಯಾಕೆ ಬಂದಿದ್ದೀರಿ? ಅರ್ಜುನ್ ನಗುತ್ತಾನೆ, ನಾನು ಸತ್ಯ ಹುಡುಕುತ್ತಿದ್ದೇನೆ. ನಂದಿನಿ ಗಂಭೀರವಾಗಿ, ಇಲ್ಲಿ ಸತ್ಯ ಕಂಡುಕೊಂಡವರು ಜೀವಂತವಾಗಿಯೇ ಮರಳೋದಿಲ್ಲ. ಆ ಮಾತು ಅರ್ಜುನ್ ಮನಸ್ಸಿನಲ್ಲಿ ಗುಂಜಿತು, ಆದರೂ ಅವನು ಹಿಂದಿರುಗಲಿಲ್ಲ. ದಿನಗಳು ಕಳೆಯುತ್ತವೆ. ಅರ್ಜುನ್ ಹಳೆಯ ದೇವಸ್ಥಾನಗಳು, ದಾಖಲೆಗಳು ಹುಡುಕುತ್ತಾನೆ. ನಂದಿನಿ ಅವನಿಗೆ ಮಾರ್ಗದರ್ಶನ ಕೊಡುತ್ತಾಳೆ. ಒಂದು ಸಂಜೆ ಮಳೆ ನಿಂತ ನಂತರ ಇಬ್ಬರೂ ನದಿ ತೀರದಲ್ಲಿ ಕುಳಿತಿದ್ದರು. ಅರ್ಜುನ್ ಕೇಳಿದ, ನೀನು ಏಕೆ ಈ ಊರನ್ನ ಬಿಡಲ್ಲ? ನಂದಿನಿ ನಿಧಾನವಾಗಿ, ಯಾಕಂದ್ರೆ ಈ ಊರು ನನ್ನನ್ನ ಬಿಡೋದಿಲ್ಲ. ಅವನ ಕಣ್ಣುಗಳಲ್ಲಿ ಪ್ರಶ್ನೆ, ಅವಳ ಕಣ್ಣುಗಳಲ್ಲಿ ಮೌನ. ಅಲ್ಲಿಂದ ಪ್ರೀತಿ ಆರಂಭವಾಯಿತು. ಆದರೆ ಪ್ರೀತಿಯ ಜೊತೆ ಭಯವೂ ಬಂದಿತು. ರಾತ್ರಿ ಆಗುತ್ತಿದ್ದಂತೆ ಮನೆಗಳಲ್ಲಿ ವಿಚಿತ್ರ ಶಬ್ದಗಳು, ಬಾಗಿಲುಗಳು ಸ್ವತಃ ತೆರೆದುಕೊಳ್ಳುವುದು, ಕತ್ತಲಿನಲ್ಲಿ ಹೆಜ್ಜೆಗಳ ಪ್ರತಿಧ್ವನಿ. ಒಂದು ರಾತ್ರಿ ಅರ್ಜುನ್ ಕಿಟಕಿಯಿಂದ ನೋಡಿದನು. ಮಳೆಯ ನಡುವೆ ಒಂದು ನೆರಳು ಕಿರೀಟ ಧರಿಸಿ ಅವನತ್ತ ನೋಡುತ್ತಿತ್ತು. ಆ ನೆರಳು ನಿಧಾನವಾಗಿ ನಗುತ್ತಿತ್ತು. ಶ್ಯಾಮಪುರ ಒಂದು ಸಮೃದ್ಧ ರಾಜ್ಯವಾಗಿತ್ತು. ರಾಜ ದೇವೇಂದ್ರ, ರಾಣಿ ಮಾಧವಿ. ಅವರು ಕೇವಲ ರಾಜರಾಣಿಯಲ್ಲ, ಅವರು ಒಬ್ಬರ ಪ್ರಾಣವಾಗಿದ್ದರು. ಮಾಧವಿ ರಾಜನನ್ನು ನಂಬುತ್ತಿದ್ದಳು. ದೇವೇಂದ್ರ ಮಾಧವಿಯನ್ನು ಪ್ರೀತಿಸುತ್ತಿದ್ದನು. ಆದರೆ ಒಂದು ದಿನ ರಾಜನ ಮನಸ್ಸು ಬದಲಾಗತೊಡಗಿತು. ಅವನಿಗೆ ಶಕ್ತಿ ಸಾಕಾಗಲಿಲ್ಲ. ಅವನಿಗೆ ಬೇಕಾಗಿದ್ದು ಅಮರತ್ವ. ಒಬ್ಬ ಕಪ್ಪು ತಾಂತ್ರಿಕ ರಾಜನ ಮುಂದೆ ಬಂತು. ಅವನು ಹೇಳಿದ, ಅಮರನಾಗಬೇಕಾದರೆ ನಿನ್ನ ಹೃದಯಕ್ಕೆ ಹತ್ತಿರದ ವ್ಯಕ್ತಿಯನ್ನು ಬಲಿ ಕೊಡಬೇಕು. ರಾಜನ ಹೃದಯ ಒಡೆದಂತೆ ಆಯಿತು. ಆದರೆ ಅವನ ಲೋಭ ಪ್ರೀತಿಯನ್ನು ಗೆದ್ದಿತು. ಅವನು ಮಾಧವಿಯನ್ನು ಬಲಿಕೊಡಲು ನಿರ್ಧರಿಸಿದ. ಅಮಾವಾಸ್ಯೆಯ ರಾತ್ರಿ ಮಾಧವಿ ರಾಜನ ಮೇಲೆ ನಂಬಿಕೆ ಇಟ್ಟು ಬಂದಳು. ಇದು ಪೂಜೆನಾ ಎಂದು ಕೇಳಿದಳು. ರಾಜನ ಕಣ್ಣುಗಳಲ್ಲಿ ಕಣ್ಣೀರು, ಆದರೂ ಕೈಯಲ್ಲಿ ಕತ್ತಿ. ಒಂದು ಕ್ಷಣ ಮತ್ತು ಪ್ರೀತಿ ರಕ್ತದಲ್ಲಿ ಮುಳುಗಿತು. ಮಾಧವಿ ಕೊನೆಯ ಉಸಿರಿನಲ್ಲಿ ಹೇಳಿದಳು, ನೀನು ನನ್ನನ್ನು ಕೊಂದೆ, ಆದರೆ ನನ್ನ ಪ್ರೀತಿ ನಿನ್ನನ್ನು ಬಿಡೋದಿಲ್ಲ. ನೀನು ಬದುಕುತ್ತೀಯ, ಆದರೆ ಸಾಯಲು ಹಾತೊರೆಯುತ್ತೀಯ. ಭೂತ, ಮಿಂಚು, ಗಾಳಿ, ಕತ್ತಲೆ. ರಾಜ ದೇವೇಂದ್ರ ಅಮರನಾದ, ಆದರೆ ಅವನ ಜೀವನ ನರಕವಾಯಿತು. ಅವನು ಸಾಯಲಾರ, ಆದರೆ ಬದುಕಲೂ ಸಾಧ್ಯವಿಲ್ಲ. ಜನರು ಅವನನ್ನು ಗುಹೆಯಲ್ಲಿ ಹೂತುಬಿಟ್ಟರು.
ಅರ್ಜುನ್ ಮತ್ತು ನಂದಿನಿ ಈ ಸತ್ಯ ತಿಳಿದುಕೊಳ್ಳುತ್ತಾರೆ. ನಂದಿನಿ ಹೇಳುತ್ತಾಳೆ, ಈ ಶಾಪ ಮುಗಿಯಬೇಕು. ಅವರು ಕೋಟೆಯೊಳಗೆ ಹೋಗುತ್ತಾರೆ. ಗುಹೆಯೊಳಗೆ ಕಿರೀಟದ ಅಸ್ಥಿಪಂಜರ. ಹಠಾತ್ ಅದು ಕದಲುತ್ತದೆ. ರಾಜ ದೇವೇಂದ್ರನ ಆತ್ಮ ಹೊರಬರುತ್ತದೆ. ನಾನು ಮುಕ್ತವಾಗಬೇಕು. ನಂದಿನಿಯ ದೇಹ ಪ್ರಕಾಶಮಾನವಾಯಿತು. ಅವಳು ರಾಣಿ ಮಾಧವಿಯ ಪುನರ್ಜನ್ಮ. ನಾನು ಹಿಂದಿರುಗಿದ್ದೇನೆ ಈ ಶಾಪ ಮುಗಿಸಲು. ಆತ್ಮಗಳ ಯುದ್ಧ ಪ್ರಾರಂಭವಾಯಿತು. ಮಿಂಚು ಹೊಡೆಯುತ್ತಿತ್ತು. ಗಾಳಿ ಗರ್ಜಿಸುತ್ತಿತ್ತು. ಅರ್ಜುನ್ ಮಧ್ಯದಲ್ಲಿ ನಿಂತಿದ್ದ. ಮಾಧವಿ ಹೇಳಿದಳು, ಈ ಶಾಪ ಮುಗಿಯಲು ಒಬ್ಬ ಶುದ್ಧ ಆತ್ಮ ಬೇಕು. ಅರ್ಜುನ್ ನಂದಿನಿಯನ್ನು ನೋಡಿದನು. ನೀನು ಬದುಕಬೇಕು. ಅವನು ಮುಂದೆ ನಡೆದು ತನ್ನ ಆತ್ಮವನ್ನು ಅರ್ಪಿಸಿದ. ಬೆಳಕಿನ ಸ್ಫೋಟ. ರಾಜ ದೇವೇಂದ್ರ ನಾಶವಾಯಿತು. ಬೆಳಗ್ಗೆ ಅರ್ಜುನನ ದೇಹ ನೆಲದಲ್ಲಿ. ನಂದಿನಿ ಅಳುತ್ತಾಳೆ, ನೀನು ನನ್ನನ್ನು ಮತ್ತೆ ಒಂಟಿಯಾಗಿಸಿಬಿಟ್ಟೆ. ಶಾಪ ಮುಗಿದಂತೆ ಕಾಣುತ್ತದೆ. ಕೆಲವು ದಿನಗಳ ನಂತರ ನಂದಿನಿ ಕಾಡಿನಲ್ಲಿ ನಡೆಯುತ್ತಾಳೆ. ಹಠಾತ್ ಒಂದು ನೆರಳು ಕಾಣುತ್ತದೆ. ಅದು ಅರ್ಜುನ್. ಅವನು ಮೃದುವಾಗಿ ಹೇಳುತ್ತಾನೆ, ಪ್ರೀತಿ ಸಾಯುವುದಿಲ್ಲ.